ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದಂತ ಅಡ್ಡ ಮತದಾನ, ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆಂಬ ಆರೋಪ. ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಭೇಟಿಯ ವೇಳೆ ಸಾಲು ಸಾಲು ವಿಚಾರವನ್ನ ಪ್ರಸ್ತಾಪ ಮಾಡಿ ಕಿವಿಮಾತನ್ನ ಹೇಳಿದ್ದಾರಂತೆ ಹೈಕಮಾಂಡ್ ನಾಯಕರು BY ವಿಜಯೇಂದ್ರಗೆ. ಹಾಗಾದ್ರೆ BY ವಿಜಯೇಂದ್ರಗೆ ಹೇಳಿದ್ದೇನು ಹೈಕಮಾಂಡ್ ನಾಯಕರು ಅನ್ನೋದೇ ಈಗ ಬಿಜೆಪಿ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿರುವಂಥ ವಿಚಾರ. ಮತ್ತೆ ಮುಂದಿನ ವಾರ ಹೋಗ್ತಾರಂತೆ BY ವಿಜಯೇಂದ್ರ ದೆಹಲಿಗೆ. ಏನೆಲ್ಲ ವಿಷಯ ಪ್ರಸ್ತಾಪ ಮಾಡಿರಬಹುದು, ಸಾಕಷ್ಟು ಕುತೂಹಲ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಈಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಗೋಯ್ತು. ಅಡ್ಡ ಮತದಾನ ಅಂತಾನೆ ಎಷ್ಟು ದಿನ ಮಾತಾಡ್ತೀರಾ? ಎಲ್ಲರೂ ಸೈಲೆಂಟ್ ಆಗಿರಿ, ಸಾಕು. ಅದನ್ನೇ ಮಾತಾಡ್ತಾ ಇದ್ರೆ ನಡೆದೋಗಿದೆ. ಮುಂದೆ ಈ ರೀತಿ ಅವಘಡ ಆಗದಂತೆ ನೋಡ್ಕೊಳ್ಳಿ ಅನ್ನೋ ಎಚ್ಚರಿಕೆಯ ಮಾತುಗಳನ್ನು ಹೇಳ್ತಾ ಅದನ್ನು ಕಿವಿಮಾತಾಗಿ ಪರಿವರ್ತಿಸಿದ್ದಾರೆ ಬಿಜೆಪಿಯ ಹೈಕಮಾಂಡ್ ನಾಯಕರು BY ವಿಜಯೇಂದ್ರಗೆ. ಕಾರಣ ಏನು? ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ 2028 ಚುನಾವಣೆ ಹತ್ತಿರ ಆಗ್ತಾ ಇದೆ, ಎಚ್ಚರಿಕೆಯಿಂದ ಇರಬೇಕು. ಇಂತಹ ವೇಳೆ ಪಕ್ಷದಲ್ಲಿ ಯಾವುದೇ ಗೊಂದಲವನ್ನು ಸೃಷ್ಟಿ ಮಾಡಬೇಡಿ. ಈಗಲೇ ಅಡ್ಡ ಮತದಾನ ಎಂಬ ವಿಚಾರವನ್ನು ತತ್ಕ್ಷಣವೇ ಮರೆತು ಬಿಡಿ. ಆಗೋಗಿದ್ದಾಗೋಯ್ತು. ಇದನ್ನೇ ಇಟ್ಕೊಂಡು ಮಾತಾಡ್ತಾ ಇದ್ರೆ ಆಡಳಿತ ಪಕ್ಷಕ್ಕೂ ಕೂಡ ಆಹಾರ ಆಗ್ತೀರಿ. ಜೊತೆಗೆ ನಿಮ್ಮ ಪಕ್ಷದಲ್ಲಿ ಒಗ್ಗಟ್ಟಿನ ಮಂತ್ರ ಜಪಿಸೋ ಅಂಥ ವಾತಾವರಣ ನಿರ್ಮಾಣ ಆಗಲ್ಲ. ಸೊ ಅದನ್ನು ಮರೆತು ಬಿಡಿ. ಮುಂದೆ ಅಡ್ಡ ಮತದಾನ ಅಂತ ಯಾರು ಪದವನ್ನೇ ಮಾತಾಡಬಾರ್ದು ಅಂತ ಹೈಕಮಾಂಡ್ ನಾಯಕರು ಕಿವಿ ಮಾತನ್ನು ಹೇಳಿದಾರಂತೆ. ಆಣೆ ಪ್ರಮಾಣ ಅಂತೆಲ್ಲ ಹೋಗೋದು ಬೇಡ. ಚುನಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಧರ್ಮ ಮತ್ತು ಧಾರ್ಮಿಕ ಕಟ್ಟುಪಾಡುಗಳನ್ನು ಯಾಕೆ ತರ್ತೀರಿ? ಸುಮ್ಮನೆ ಇರೋಕ್ಕಾಗಲ್ವ ನಿಮಗೆ? ದಯಮಾಡಿ ಎಲ್ಲರೂ ಸುಮ್ಮನೆ ಇರಿ ಅಂತ ಹೇಳಿದ್ದಾರೆ. ಸುಖ ಸುಮ್ಮನೆ ಶಾಸಕರಲ್ಲಿ ಗೊಂದಲ ಬೇಡ. ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿ ಮುಂದೆ ಪಕ್ಷವನ್ನು ಅಧಿಕಾರಕ್ಕೆ ತನ್ನಿ. 2018ರಲ್ಲಿ 2008ರಲ್ಲಿ ನಾವು ಅಧಿಕಾರವನ್ನು ಹಿಡಿದಿದ್ದೀವಿ, ಬಟ್ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಈಗಲೇ ಒಡಕನ್ನು ಉಂಟು ಮಾಡ್ಕೊಂಡ್ರೆ ಮತ್ತೆ ನಮಗೆ ಸ್ಪಷ್ಟ ಬಹುಮತ ಸಿಗಲ್ಲ. ಈ ಒಡಕನ್ನೆಲ್ಲ ಮರೆತು, ಗೊಂದಲವನ್ನೆಲ್ಲ ಬಿಟ್ಟು ನೇರವಾಗಿ ಅಡ್ಡ ಮತದಾನ ಅನ್ನೋದನ್ನು ಪದಾನೇ ಮರೆತು ಎಲ್ಲರೂ ಒಗ್ಗಟ್ಟಿಂದ ಹೋಗಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇರಿ, ರಾಮನಾಮದ ಥರ ಅನ್ನೋ ಮಾತನ್ನು ಹೈಕಮಾಂಡ್ ನಾಯಕರು ಹೇಳಿ ಕಳಿಸಿದ್ದಾರೆ. ಮುಂದಿನ ವಾರ ವಾಪಸ್ ಬನ್ನಿ, ನೀವು ಮಾತಾಡೋದಿದೆ ನಿಮ್ಮ ಹತ್ರ ಅಂತ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರಂತೆ. ಈ ನಿಟ್ಟಿನಲ್ಲಿ ಮುಂದಿನ ವಾರ ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ದೆಹಲಿಯತ್ತ ಮುಖ ಮಾಡ್ತಾರೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.